ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತು ನಾವು ತಿರ್ಗಾ ಇನ್ನೊಂದು ಹೊಸ ಟಾಪಿಕ್ ಅನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ಲಿಕ್ಕಿದ್ದೇವೆ. ಅದೇನಂತ ಹೇಳಿದ್ರೆ ಎಕ್ಸ್ಪೈರಿ ಡೇ ಟ್ರ್ಯಾಪಿಂಗ್ ಅಂತ ಹೇಳಿದ್ರೆ, ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ವಾರ ಮುಗಿತಿದ್ದಂಗೆನೆ ಎಕ್ಸ್ಪೈರಿ ಡೇ ಬಂದೇ ಬರುತ್ತೆ ಅಲ್ವಾ. ಅಂದ್ರೆ ಪ್ರತಿ ಮಂಗಳವಾರ ಬರುತ್ತೆ. ಮಂಗಳವಾರ ಬರ್ದಿದ್ರು ಇನ್ನು ರಜೆ ಗಿಜೆ ಇದ್ರು ಸಹ ಎಕ್ಸ್ಪೈರಿಯನ್ನ ಸೋಮವಾರ ಮಾಡ್ಕೊಳ್ತಾರೆ. ಆದ್ರೆ ಒಂದಲ್ಲ ವಾರಕ್ಕೊಂದ್ ದಿವಸ ಕಾಂಟ್ರಾಕ್ಟ್ ಮುಗಿಲೇಬೇಕು. ಆ ಕಾಂಟ್ರಾಕ್ಟ್ ಆ ದಿವ್ಸಕ್ಕೆ ಕಂಪ್ಲೀಟ್ ಮಾಡ್ಲೇಬೇಕು. ಕರೆಕ್ಟ್ ಅಲ್ವಾ? ಎಕ್ಸ್ಪೈರಿ ಡೇ ಅನ್ನೋದೇ ಒಂದು ದೊಡ್ಡ ಒಂದು ಏನ್ ಹೇಳ್ತಾರೆ ಗ್ಲಿಚ್ ಅಂತ ಹೇಳಿದ್ರೆ, ಆ ದಿವಸ ದುಡ್ಡು ಮಾಡದಿದ್ದವರು ದುಡ್ಡು ಮಾಡ್ತಾರೆ, ಇಲ್ಲ ಅದೇ ದಿವಸದಲ್ಲಿ ದುಡ್ಡು ಕಳ್ಕೊಳ್ದಿದ್ದವರು ದುಡ್ಡು ಕಳ್ಕೊಳ್ಳೋದು ಜಾಸ್ತಿ. ಎರಡೂ ರೀತಿಯಲ್ಲಿ ಟ್ರ್ಯಾಪಿಂಗ್ ಆಗುತ್ತೆ. ಆ ಟ್ರ್ಯಾಪಿಂಗ್ ಯಾಕಾಗುತ್ತೆ, ಯಾಕಾಗುತ್ತೆ, ಹೇಗೆ ಅದನ್ನಿಂದ ಹೊರಗೆ ಬರುವ ಅನ್ನೋ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಅನ್ನ ಈ ವಿಡಿಯೋದಲ್ಲಿ ಕೊಡೋಕ್ಕಿದ್ದೇವೆ. ನೀವು ಫುಲ್ ಕಂಪ್ಲೀಟ್ ಆಗಿ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೂ ಶೇರ್ ಮಾಡಿ. ಯಾಕೆ ನಾವು ಇಲ್ಲಿ ಕೊಡ್ತಾ ಇರೋದು ಜಾಸ್ತಿ ಸೈಕಾಲಜಿಕಲ್ ವಿಷಯ. ಯಾಕೆಂದ್ರೆ ಸೈಕಾಲಜಿಕಲಿ ನಾವು ಸ್ಟ್ರಾಂಗ್ ಇದ್ದಾಗ ಮಾತ್ರ ನಾವು ಸ್ಟ್ರಾಟಜಿ ಎಂಥದ್ದು ಬೇಕಾದ್ರೆ ಇಟ್ಕೊಳ್ಳಿ, ನೀವು ಯಾವ ಸ್ಟ್ರಾಟಜಿ ಬೇಕಾದ್ರೆ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ನೀವು ಅದರೊಳಗೆ ಇರುವಂತಹ ಲಾಜಿಕ್ ತಿಳ್ಕೊಂಡು ಅದರ ಒಂದು ಸೈಕಾಲಜಿ ಅರ್ಥ ಮಾಡ್ಕೊಂಡು ಕೂತ್ಕೊಂಡ್ರಿ ಅಂತ ಆದ್ರೆ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗೇ ಆಗ್ತೀರಿ. ಸೊ ನೀವು ಸಕ್ಸಸ್ ಆಗ್ಲಿಕ್ಕೆ ಇರುವಂತಹ ಏಕೈಕ ಮಾರ್ಗ ನಿಮ್ಮ ಮೈಂಡ್ ಸ್ಟ್ರಾಂಗ್ ಮಾಡ್ಕೊಳ್ಳೋದು. ಅದಕ್ಕೆ ಬೇಕಾಗುವಂತಹ ಪೂರಕವಾದಂತಹ ಒಂದು ಇನ್ಫಾರ್ಮೇಶನ್ ನಾವು ನಿಮ್ಗೆ ಇಲ್ಲಿ ಕೊಡ್ಲಿಕ್ಕಿದ್ದೀವಿ. ಓಕೆನಾ? ಓಕೆ, ಈಗ ನಾವು ವಿಡಿಯೋದೊಳಗೆ ಹೋಗೋಣ. ಸೊ ಫ್ರೆಂಡ್ಸ್, ಈಗ ಏನಂದ್ರೆ ಎಕ್ಸ್ಪೈರಿ ಡೇ ಅಂತ ಗೊತ್ತು ಎಲ್ಲರಿಗೂ. ಎಕ್ಸ್ಪೈರಿ ಡೇ ಅಂದ್ರೆ ಯಾವಾಗ ಬರುತ್ತೆ? ಪ್ರತಿ ಮಂಗಳವಾರ ಎಕ್ಸ್ಪೈರಿ. ಸರಿ, ಪ್ರತಿ ಮಂಗಳವಾರ ಎಕ್ಸ್ಪೈರಿ ಆಗುತ್ತೆ. ಸೆನ್ಸೆಕ್ಸ್ ಆದ್ರೆ ಗುರುವಾರ ಎಕ್ಸ್ಪೈರಿ ಆಗುತ್ತೆ. ಸರಿ, 2 ದಿವಸನೇ ಎಕ್ಸ್ಪೈರಿ ಆಗುತ್ತೆ. ಏನ್ ಎಕ್ಸ್ಪೈರಿ ಆಗುತ್ತೆ ಅಂತ ಕೇಳಿದ್ರೆ, ಆವತ್ತಿನ ಕಾಂಟ್ರಾಕ್ಟ್ ನೀವೇನು ಸ್ಟ್ರೈಕ್ ಪ್ರೈಸ್ ಅಂತ ತಗೊಳ್ತಿರೋ ಆ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಡೇಟ್ ಇರುತ್ತೆ. ಈಗ ಈಗ ನಾಳಿದ್ದು ತಗೊಂಡಾಗ ಅದೇನಾಗುತ್ತೆ, 16ನೇ ತಾರೀಕು ಜೂನು ಎಕ್ಸ್ಪೈರಿ. 16ನೇ ತಾರೀಕು ಜೂನ್ ಎಕ್ಸ್ಪೈರಿ. ಸರಿ, ವೀಕ್ಲಿ ಎಕ್ಸ್ಪೈರಿ ಆಗುತ್ತೆ. ಬುಧವಾರದಿಂದ ಮಂಗಳವಾರವರೆಗೆ ಅದು ನಡೆಯುತ್ತೆ. ಬುಧವಾರದಿಂದ ಮಂಗಳವಾರವರೆಗೆ ನಡೆಯುತ್ತೆ. ಆ ಮಂಗಳವಾರ ಕ್ಲೋಸು. ಇದು ಯಾರಿಗೆ ಕ್ಲೋಸು? 2 ಜನಕ್ಕೂ ಕ್ಲೋಸು. ಸೆಲ್ಲರ್ಸ್ ಗಳಿಗೂ ಕ್ಲೋಸ್ ಆಗುತ್ತೆ, ಬೈಯರ್ಸ್ ಗಳಿಗೂ ಕ್ಲೋಸ್ ಆಗುತ್ತೆ. ಕರೆಕ್ಟಾ? ಸೊ ಇದೆರಡು ನಡಿಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಹ್ಯೂಜ್ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಯಾಕೆಂದ್ರೆ ಸೆಲ್ಲರ್ಸ್ಗಳು ಅವರ ಪೊಸಿಷನ್ ಅನ್ನ ಕ್ಲೋಸ್ ಮಾಡ್ಕೊಳ್ಳೋಕೆ ಟ್ರಾನ್ಸಾಕ್ಷನ್ ಮಾಡಬೇಕು. ಯಾಕೆಂದ್ರೆ ಅವರು ಕ್ಲೋಸ್ ಮಾಡೋದಂದ್ರೆ ಏನು? ಸೆಲ್ಲರ್ಸ್ಗಳು ತಮ್ಮ ಪೊಸಿಷನ್ ನ ಕ್ಲೋಸ್ ಮಾಡೋದಂದ್ರೆ ಸೆಲ್ಲರ್ಸ್ಗಳು ಬೈಯರ್ ಆಗುವಂಥದ್ದು. ಸೆಲ್ಲರ್ಸ್ಗಳು ಬೈಯರ್ ಆಗ್ಲೇಬೇಕು ಅವ್ರ ಪೊಸಿಷನ್ ಕ್ಲೋಸ್ ಆಗ್ಬೇಕಂದ್ರೆ. ಅವ್ರ ಬೈಯರ್ ಆಗದೆ ಸೆಲ್ಲಿಂಗ್ ಕ್ಲೋಸ್ ಆಗುವುದಿಲ್ಲ. ಅದೇ ತರ ಬೈಯರ್ಸ್ಗಳು ಅವ್ರ ಸೆಲ್ಲರ್ಸ್ಗಳ ಒಟ್ಟಿಗೆ ಸೇರ್ಕೊಂಡು ಇವರು ಬೈಯಿಂಗ್ ಮಾಡಿದ್ರೆ ಇವರು ಒಳ್ಳೆ ರೀತಿಯಲ್ಲಿ ಮುಂದೋಗಕ್ಕಾಗತ್ತೆ. ಇಲ್ಲಿದ್ರೆ ಅದು ಟ್ರ್ಯಾಪಿಂಗ್ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಇದ್ರಲ್ಲಿ ಹೇಳಕ್ಕಿದೆ. ಸೊ ಸೆಲ್ಲರ್ಸ್ ಬೈಯರ್ಸ್ ಎಲ್ಲರಿಗೂ ಕಾಂಟ್ರಾಕ್ಟ್, ಈ ಕಾಂಟ್ರಾಕ್ಟ್ ಅನ್ನ ನೆಕ್ಸ್ಟ್ ವೀಕಿಗೆ ನಾವು ಕರ್ಕೊಂಡು ಹೋಗಕ್ಕಾಗಲ್ಲ, ಅದು ಕ್ಲೋಸ್ ಆಗೇ ಆಗುತ್ತೆ. ಹಾಗೂ ಇದ್ರೆ ಅಡ್ಜಸ್ಟ್ಮೆಂಟ್ ಮಾಡಿ ಈ ಕಾಂಟ್ರಾಕ್ಟ್ ಅನ್ನು ಬಿಟ್ಟು ನೆಕ್ಸ್ಟ್ ವೀಕ್ ಕಾಂಟ್ರಾಕ್ಟ್ ತಗೊಬೇಕಾಗಿ ಬರುತ್ತೆ. ಕೆಲವೆಲ್ಲ ಮಂತ್ಲಿ ಇಟ್ಕೊಳ್ಳೋರು ಮಂತ್ಲಿ ಇಟ್ಕೊಬಹುದು, ಬಟ್ ಇದು ಪರ್ಟಿಕ್ಯುಲರ್ಲಿ ವೀಕ್ಲಿಗೆ ಬರುತ್ತೆ. ಎಂತ ಕಾಂಟ್ರಾಕ್ಟ್ ಆದ್ರೂ ಆ ಮಂತ್ ಎಂಡ್ಗೊಂದು ಮಂತ್ಲಿ ಎಕ್ಸ್ಪೈರಿ ಅಂತಾನು ಇದೆ. ಸೊ ಈ ಎಲ್ಲಾ ಎಕ್ಸ್ಪೈರಿಗಳು ವಾರದ್ದಾಗಿರ್ಬೋದು ಅಥವಾ ಮಂತ್ಲಿ ಆಗಿರ್ಬೋದು, ಆ ಎಕ್ಸ್ಪೈರಿ ನಡೆಯುತ್ತೆ. ಅವತ್ತು ಯೂಸ್ ಟ್ರಾನ್ಸಾಕ್ಷನ್ ನಡಿಬೇಕಾದ್ರೆ ತುಂಬಾ ಜನರನ್ನ ಬಕ್ರಾ ಮಾಡ್ಲಿಕ್ಕೆ ಕಾಯ್ತಾ ಕೂತಿರ್ತಾರೆ. ಯಾರು? ಸೆಲ್ಲರ್ಸ್ಗಳು, ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗಳು ಎಲ್ಲರೂ ಬಕ್ರಾ ಆಗ್ತಾರೆ. ಆ ಬಕ್ರಾ ಆಗದೇ ಇರೋ ಹಾಗೆ ಏನ್ ಮಾಡಬೇಕು? ಸೊ ಬಕ್ರಾ ಆಗ್ಬಾರ್ದಲ್ವ, ನಾವ್ ಯಾರು ಬಕ್ರಾ ಆಗ್ಬಾರ್ದು. ಸೊ ನಾವು ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಬೇಕು. ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ನಾವು ಇಲ್ಲಿ ನೋಡಕ್ ಬರೋಣ. ಓಕೆನಾ? ಸೊ ಈಗ ನಾವು ನೆಕ್ಸ್ಟ್ ಹೋಗೋಣ. ಓಕೆ, ಸೊ ಈಗ ನಾವು ಮೇನ್ ಆಗಿ ನೋಡಕ್ ಹೋದ್ರೆ ಎಕ್ಸ್ಪೈರಿ ಡೇ ಅಲ್ಲಿ ಎಕ್ಸ್ಪೈರಿ ಆಗುತ್ತೆ ಅಂತ ಗೊತ್ತು. ಎಕ್ಸ್ಪೈರಿ ಆಗ್ಬೇಕಾದ್ರೆ ಏನಾಗಿರುತ್ತೆ? ಈಗ ಯಾವುದೇ ಒಂದು ಕಾಂಟ್ರಾಕ್ಟ್ 200 ರೂಪಾಯಿ ಅಥವಾ 300 ರೂಪಾಯಿ ಇರುವಂತ ಕಾಂಟ್ರಾಕ್ಟ್ಗಳು ಆಟೋಮೆಟಿಕ್ ಆಗಿ ಅದನ್ನ ಅವರು ಕ್ಲೋಸಿಂಗ್ ಮಾಡೋಷ್ಟಿಗೆ ಝೀರೋಗೆ ಕರ್ಕೊಂಡ್ಬರೋದು ಅವರ ಇಂಟೆನ್ಷನ್. ಯಾರ್ದು? ಸೆಲ್ಲರ್ಸ್ಗಳದ್ದು. ಯಾಕೆ? ಮಾರ್ಕೆಟ್ ಅನ್ನ ಮ್ಯಾಕ್ಸಿಮಮ್ ಎಲ್ಲರೂ ನೋಡೋದು ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಆಯ್ತಾ? ಅವರು ಇಲ್ಲಿಗೆ ಝೀರೋ ಹತ್ರ ತಂದು ಝೀರೋ ಮಾಡುವಂತಹ ವ್ಯವಸ್ಥೆಗೆ ಅವರು ತಳ್ತಾ ಇರ್ತಾರೆ. ಆ ಝೀರೋ ಮಾಡೋ ಹೊತ್ತಿಗೆ ಅವ್ರು ಯಾವ್ದನ್ನ ಝೀರೋ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಝೀರೋ ಮಾಡೋದು ಏನಾಗುತ್ತೆ? ಈಗ 200, 300 ನೋಡಿರುವಂತಹ ಸ್ಟ್ರೈಕ್ ಪ್ರೈಸ್ಗಳು ಇಲ್ಲಿ ನಮ್ಗೆ 50 ರೂಪಾಯಿ, 60 ರೂಪಾಯಿ, 40 ರೂಪಾಯಿ ತೋರಿಸುತ್ತೆ. ಸೊ ನಮಗೇನ್ ಅನ್ಸ್ಬಿಡುತ್ತೆ, ಇದು ರೇಟ್ ತುಂಬಾ ಕಮ್ಮಿ ಇದೆ. ನಾವು ಡೈಲಿ ಬುಧವಾರದಿಂದ ನಾವು ಸೋಮವಾರವರೆಗೆ ಟ್ರೇಡ್ ಮಾಡ್ಬೇಕಾದ್ರೆ ನಮ್ಮ ಸ್ಟ್ರೈಕ್ ಪ್ರೈಸ್ಗಳು ಒಂದು 200 ರೂಪಾಯಿಯಿಂದ ಶುರುವಾಗಿ 200, 150, 100 ಅಂತ ಡೈಲಿ ಬರ್ತಾ ಇರುವಂತಹ ಸ್ಟ್ರೈಕ್ ಪ್ರೈಸ್ಗಳು ಮಂಗಳವಾರ ಆಗ್ತಿದ್ದಂಗೆ ಅದು 50, 60, 40 ಕಂಡಾಗ
ನಮ್ಮ ಮೈಂಡ್ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಜಾಸ್ತಿ ಬೈ ಮಾಡೋಣ. ಆಕ್ಚುಲಿ ಅಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋ ಸಿಚುವೇಶನ್ ನಾವು ಮರ್ತು ಬಿಡ್ತೀವಿ. ಜಾಸ್ತಿ ಬೈ ಮಾಡೋಣ ಅಂತ ಏನ್ ಮಾಡ್ಬಿಡ್ತೀವಿ, ಹೆವಿ ಲಾಟ್ಸ್ ಅನ್ನ ಹಾಕ್ತಿವಿ. ಓಕೆನಾ, ಹೆವಿ ಲಾಟ್ಸ್ ಅಂದ್ರೆ ಏನು? ಈಗ ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ದಿನ ಒಂದು ಲಾಟ್ ಅಲ್ಲಿ ಮಾಡ್ತಾ ಇದ್ರೆ ಅವನ್ ಏನ್ ಮಾಡ್ತಾನೆ, ಒಂದು 150 ರೂಪಾಯಿದು ಸ್ಟ್ರೈಕ್ ಪ್ರೈಸ್ ಯೂಸ್ ಮಾಡ್ತಾ ಇದ್ರೆ ಅವನಿಗೊಂದು 10,000 ರೂಪಾಯಿ ಬಂಡವಾಳ ಬೇಕಾಗಿರುತ್ತೆ. ಕರೆಕ್ಟಾ? ಈಗ ಅಲ್ಲಿ ಮಂಗಳವಾರ ದಿವಸಕ್ಕೆ ಅದು 50 ರೂಪಾಯಿ ಇದೆ ಅಂತ ಹೇಳಿದ್ರೆ ಅವ್ನು ಬೈ ಡಿಫಾಲ್ಟ್ ಆಗಿ 3 ಲಾಟ್ ಹಾಕಕ್ ಹೋಗ್ತಾನೆ. ಯಾಕೆ? ಅದು ಸೇಮ್ 10,000 ರೂಪಾಯಿಲಿ ಸಿಗುತ್ತೆ ಅಂತ. ಈ 3 ಲಾಟ್ ಹಾಕಕ್ ಹೋಗಿ ಏನಾಗುತ್ತೆ, ಒಂದು 50 ರೂಪಾಯಿಗೆ 3 ಲಾಟ್ ಸಿಕ್ತು. ಇಲ್ಲಿ ಅವನಿಗೆ 10 ಪಾಯಿಂಟ್ ಲಾಸ್ ಆಗಿದ್ರೆ, 10 ಪಾಯಿಂಟ್ ಸ್ಟಾಪ್ ಲಾಸ್ ಆದ್ರೆ 650 ರೂಪಾಯಿ ಹೋಗ್ತಿತ್ತು. ಅದೇ ಇದೇ ಇದರಲ್ಲಿ 10 ಪಾಯಿಂಟ್ ಲಾಸ್ ಆಗ್ಲಿ, 50 ರೂಪಾಯಿ 40 ರೂಪಾಯಿಗೆ ಬಂತಪ್ಪ, 10 ಪಾಯಿಂಟ್ ಸ್ಟಾಪ್ ಲಾಸ್ ಆದ್ರೆ ಅವನ ಚಾರ್ಜಸ್ 1950 ರೂಪಾಯಿಗೆ ಹೋಗುತ್ತೆ. ಅವನಾದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. 10,000 ರೂಪಾಯಿಲಿ 650 ಅಂತ ಹೇಳಿದ್ರೆ ಇಟ್ ಈಸ್ ಲೆಸ್ ದೆನ್ 1%. ಅದೇ 1950 ಆದಾಗ ಇಟ್ ಈಸ್ ಮೋರ್ ದೆನ್ 2%. ಕರೆಕ್ಟ್ ಅಲ್ವಾ? ಸೊ 2% ಅವ್ನು ಡೈಲಿ ಒಂದೇ ಟ್ರೇಡ್ ಅಲ್ಲಿ ಕೊಡಕ್ ರೆಡಿ ಇರ್ತಾನೆ. ಅದೇ ಇದು 650 ಅಂದ್ರೆ 1% ಗಿಂತ ಕಮ್ಮಿ ಇದ್ದ ಸ್ಟಾಪ್ ಲಾಸ್ ಅನ್ನು ಜಾಸ್ತಿ ಮಾಡ್ಕೊಂಡು ಲೆಕ್ಕದಲ್ಲಿ ಏನಂತ ಹೇಳಿದ್ರೆ ರೇಟ್ ಕಮ್ಮಿ ಇದೆ, 10 ಪಾಯಿಂಟ್ ಸಿಕ್ಕಿದ್ರೆ ಇವತ್ತು 2,000 ರೂಪಾಯಿ ಆಗೋಗುತ್ತೆ, 3,000 ರೂಪಾಯಿ ಆಗೋಗುತ್ತೆ, 4,000 ರೂಪಾಯಿ ಆಗೋಗುತ್ತೆ ಅನ್ನೋ ಒಂದು ಆತುರಕ್ಕೆ ಬಿದ್ದು ಹೆವಿ ಲಾಟ್ಸ್ ಹಾಕೊಂಡು ಜಾಸ್ತಿ ರೇಟ್ ಇದು ತಗೊಳಕ್ ಹೋಗ್ತಾರೆ. ಎಷ್ಟು ಜನ ಮಾಡ್ತಿಲ್ಲ? ನಾನಂತೂ 100% ಮಾಡಿದ್ದೀನಿ. ನಾನು ಎಷ್ಟಂತ ಹೇಳಿದ್ರೆ ಇದು ನಾನು ಲೆಕ್ಕಕ್ಕಾಸು ಹೇಳ್ತಾ ಇದ್ದೀನಿ 10,000 ರೂಪಾಯಿ ಅಂತ. ಸಮ್ಟೈಮ್ಸ್ ಅಕೌಂಟಲ್ಲಿ ದುಡ್ಡಿತ್ತು ಅಂತ ಹೇಳಿದ್ರೆ 108 ಲಾಟು 150 ಲಾಟು ಹಾಕಿದ್ದು ಉಂಟು. ಯಾಕೆ? ರೇಟ್ ಕಮ್ಮಿ, 10 ಪಾಯಿಂಟ್ ಸಿಕ್ಬಿಟ್ರೆ ಸಾಕು, ಇವತ್ತು ಹೆವಿ ದುಡ್ಡು ಆಗುತ್ತೆ ಅಂತ. ಆದ್ರೆ ಅಲ್ಲಿ ನಾವು ಟ್ರ್ಯಾಪ್ ಆಗ್ತಾ ಇರ್ತೀವಿ. ಎಷ್ಟು ಜನಕ್ಕಾಗಿದೆ ಅವ್ರು ಕಮೆಂಟಲ್ಲಿ ತಿಳಿಸಿ. ಎಸ್, ನಮಗೂ ಈ ರೀತಿ ಟ್ರ್ಯಾಪಿಂಗ್ಗಳಾಗಿದೆ. ಯಾಕೆ ಅಂತ ಹೇಳಿದ್ರೆ ಇದು ರೇಟ್ ಕಮ್ಮಿಯಿಂದ ಆಗುವಂತಹ ಟ್ರ್ಯಾಪಿಂಗ್. ಸೊ ಈ ಟ್ರ್ಯಾಪಿಂಗ್ ಇಂದ ನಾವು ಖಂಡಿತವಾಗ್ಲೂ ಹೊರಗೆ ಬರಬೇಕು. ಓಕೆನಾ? ಎಲ್ಲ ಟೈಮಲ್ಲೂ ಚೀಪ್ ಇಸ್ ನಾಟ್ ದ ಬೆಸ್ಟ್. ಚೀಪ್ ಬೇರೆನೆ, ಬೆಸ್ಟ್ ಬೇರೆನೆ. ಅದನ್ನ ಯಾವತ್ತೂ ನೀವು ಅರ್ಥ ಮಾಡ್ಕೊಳ್ಳಿ. ಚೀಪ್ ಇಸ್ ಚೀಪೇ. ನೆಕ್ಸ್ಟ್ ಬರೋದು ಹೀರೋ ಅವತ್ತು ಎಲ್ಲರ ತಲೆಯಲ್ಲಿದೆ, ಇವತ್ತು ಹೀರೋ ಕಾಲ್ ಸಿಗುತ್ತೆ. ಹೀರೋ ಕಾಲ್ ಅಂದ್ರೆ ಹೀರೋ ಅಂದ್ರೆ ಏನಂತ ಗೊತ್ತಿಲ್ಲ. ಯಾಕೆ? ಹೀರೋ ಯಾವಾಗ ಆಗೋದು? ನಾವು 50 ರೂಪಾಯಿಗೆ ತಗೊಂಡು ಅದು 200 ರೂಪಾಯಿಗೆ ಹೋದ್ರೆ ನಾವು ಹೀರೋ. 50 ರೂಪಾಯಿ ತಗೊಂಡಿದ್ದು ಕೆಳಗೆ ಬಂದು 0 ಆಯ್ತಂದ್ರೆ ನಾವು ಝೀರೋ. ಸರಿ, ಆದ್ರೆ ನೀವು ನಿಜವಾಗ್ಲೂ ಆಲೋಚನೆ ಮಾಡಿ ನೋಡಿ. ಇದೊಂದು ದೊಡ್ಡ ಟಾಪಿಕ್. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದು ಅದಕ್ಕೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾಕೆಂದ್ರೆ ಇದ್ರ ಬಗ್ಗೆ ತುಂಬಾ ವಿಷಯ ತಿಳಿಸ್ಬೇಕಂತಿದೆ. ಯಾಕಂದ್ರೆ ತುಂಬಾ ಜನ ಇದೇ ಟ್ರ್ಯಾಪಲ್ಲಿ ಸಿಕ್ಕಾಕೊಳ್ಳೋದು. ಹೀರೋ ಮಾಡಕ್ ಹೋದೆ ಸರ್, ಅವತ್ತು ಲಾಸ್ ಮಾಡ್ಕೊಂಡೆ, ಇವತ್ತು ಹೀರೋ ಆಗ್ಬೋದು ಅಂತ ಹೋದೆ, ಝೀರೋ ಆಗೋದೆ ಅಂತ ತುಂಬಾ ವಿಷಯಗಳಿವೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋಸ್ ಫುಲ್ ಡೀಟೇಲ್ಸ್ ಆಗಿ ಮಾಡಿ ಹಾಕ್ತೀನಿ. ಅದು ಬೇರೆ ಇರ್ಲಿ. ಅದು ಇಲ್ಲಿ ಒಂದು ವಿಚಾರ ತಿಳ್ಕೊಳ್ಳಿ. ಏನಂತ ಹೇಳಿದ್ರೆ ಹೀರೋ ಅಂದ್ರೆ ನಾವು ಹೀರೋ ಆಗ್ಲಿಕ್ಕೆ ಹೋಗ್ತೀವಿ, ಹೆವಿ ಲಾಟ್ ತಗೊಳ್ತೀವಿ, ಹಾಕ್ಬಿಟ್ಟು ನಮಗೆ ಎಲ್ಲಿ ಬಿಡ್ಬೇಕಂತ ಗೊತ್ತಿಲ್ಲ. ನಾವು 50 ರೂಪಾಯಿ ತಗೊಳ್ತೀವಿ, ಝೀರೋ ಆಗಕ್ಕೆ ನಾವು ಡೆಸ್ಟಿನೇಷನ್ ರೆಡಿ ಆಗಿದೆ. ಸರಿ, ನಮ್ಗಿದು ಡೆಸ್ಟಿನೇಷನ್ ರೆಡಿ, ಕ್ಲಿಯರ್. ಆದ್ರೆ ಹೀರೋ ಎಷ್ಟಿದೆ, ಎಷ್ಟಾಗಬೇಕು ಗೊತ್ತಿಲ್ಲ. ನಾವೇನ್ ಮಾಡ್ಬಿಡ್ತೀವಿ, 50 ರೂಪಾಯಿ 100 ರೂಪಾಯಿ ಆಗ್ತಿದ್ದಂಗೆ ಅವು ಡಬಲ್ ಆಯ್ತು ಅಂತ ಕ್ಲೋಸ್ ಮಾಡ್ತೀವಿ. ಕರೆಕ್ಟಾ? ಕ್ಲೋಸ್ ಆದ್ಮೇಲಿಂದ ಅವ್ನು ತಿರ್ಗಾ ಹೋಗ್ತಾ ಇರ್ತಾನೆ. ನಾವು ಕಳ್ಕೊಳಕ್ ರೆಡಿ ಇರ್ತೀವಿ, ಆದ್ರೆ ಅದಕ್ಕಿಂತ ಡಬಲ್ ಹೋಗ್ತಿದ್ರು ನಮ್ಮ ಹತ್ರ ಕೂತ್ಕೊಳಕ್ ಆಗ್ತಾ ಇಲ್ಲ. ಯಾಕಾಗಲ್ಲ? ನಮ್ಗೆ ಎಲ್ಲುವರೆಗೆ ಹೋಗ್ತಾನೆ ಅನ್ನೋದೇ ಅರ್ಥ ಆಗಲ್ಲ. ಕರೆಕ್ಟಾ? ಸೊ ಇದು ಒಂದು ರೀತಿಯಲ್ಲಿ ಟ್ರ್ಯಾಪಿಂಗ್ ಮಾಡ್ತಾ ಇರ್ತಾರೆ. ಸೊ ಈ ಟ್ರ್ಯಾಪಿಂಗಿಗೂ ನಾವು ಸಿಕ್ಕಾಕೊಂಬಾರ್ದು. ಓಕೆನಾ? ನೆಕ್ಸ್ಟ್ ಬರುವಂತದ್ದು ಎಕ್ಸ್ಪೈರಿ ಡೇಟ್. ಎಕ್ಸ್ಪೈರಿ ಡೇ ಅಂದ್ರೆ ಏನದು? ಈಗ ನಾವು ಯಾರೋ ಒಬ್ರು ಅವ್ರು ಎಕ್ಸ್ಪೈರ್ಡ್ ಆಗಿದ್ದಾರೆ, ಕರೆಕ್ಟಾ? ಏನ್ ಹೇಳ್ತೀವಿ, ಅರ್ಥ ಏನು? ಅದು ಸಾವು. ಅಂದ್ರೆ ಆ ಕಾಂಟ್ರಾಕ್ಟರ್ ಕ್ಲೋಸ್ ಆಗ್ತಿದೆ. ಅದು ಸಿ ಆಗಿರ್ಬೋದು ಅಥವಾ ಪಿ ಆಗಿರ್ಬೋದು. ಆ ಕಾಂಟ್ರಾಕ್ಟ್ ವಿಲ್ ಎಂಡ್. ಅದನ್ನ ನಾವು ನೆನ್ಪಿಟ್ಕೊಬೇಕು. ಅಣ್ಣ ಇವತ್ತು ಆ ಕಾಂಟ್ರಾಕ್ಟ್ ಮುಗೀತಿದೆ, ಮುಗಿಯೋದ್ರೊಳಗೆ ನಾನು ಅದರಿಂದ ಹೊರಗೆ ಬರಬೇಕು ಅಂತ. ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಅವ್ರು ಅದನ್ನ ಇಟ್ಕೊಂಡು ಕ್ಯಾರಿ ಫಾರ್ವರ್ಡ್ ಮಾಡಿದ್ದು ಇದೆ. ಕ್ಯಾರಿ ಫಾರ್ವರ್ಡ್ ಮಾಡಿ ಅದನ್ನ ಫೋನ್ ಮಾಡಿ ಎಲ್ಲ ಹೇಳಿದವ್ರು ಇದ್ದಾರೆ. ಕ್ಯಾರಿ ಫಾರ್ವರ್ಡ್ ಮಾಡಿ ಸರ್, ನಾಳೆಗೆ ಅದು ಜಾಸ್ತಿ ಆಗುತ್ತಾ? ಇಲ್ಲ, ನಾಳೆಗೆ ಅದಕ್ಕೆ ಇಲ್ವೇ ಇಲ್ಲ, ಆಯುಷ್ವೇ ಇಲ್ಲ, ಅದು ಮುಗ್ದೋಯ್ತು. ಅದನ್ನ ಇಟ್ಕೊಂಡಿದ್ದಾರೆ. ನಾಳೆ ಏನಾದ್ರು 10 ರೂಪಾಯಿ ಜಾಸ್ತಿ ಆಗುತ್ತಾ, 20 ರೂಪಾಯಿ. ಕ್ಯಾರಿ ಫಾರ್ವರ್ಡ್ ಮಾಡಕ್ ಬರಲ್ಲ ಇದು ಎಕ್ಸ್ಪೈರಿ ಡೇ. ಕೆಲವ್ರಿಗೆಲ್ಲ ಅರ್ಥ ಗೊತ್ತಿರೋರಿಗೆಲ್ಲ ಇದನ್ನ ಸಿಂಪಲ್ ಮ್ಯಾಟ್ರ್ ಅಂತ ಅನ್ಸ್ಬೋದು. ಬಟ್ ನನಗೆ ಆದಂತಹ ಅನುಭವದಲ್ಲಿ ಸುಮಾರು ಜನ ನೋಡಿದ್ದೀನಿ. ಎಲ್ಲರಿಗೂ ಪಾಪ ಎಕ್ಸ್ಪೈರಿ ಡೇನಲ್ಲಿ ಅದು ಎಕ್ಸ್ಪೈರಿ ಆಗುತ್ತೆ ಅಂತಾನೆ ಗೊತ್ತಿಲ್ಲ. ಅವ್ರು ನೆಕ್ಸ್ಟ್ ಡೇ ಕ್ಯಾರಿ ಫಾರ್ವರ್ಡ್ ಮಾಡಿ ಇಟ್ಕೊಂಡು ಕ್ಯಾರಿ ಫಾರ್ವರ್ಡ್ ಮಾಡಿ ಇಡ್ತಾರೆ. ಅವತ್ತು ಅದ್ರದ್ದು ಡೆಡ್ ಎಂಡ್.
ದ ಡೆಡ್ ಎಂಡ್ ಅಂತ ಹೇಳ್ತಾರಲ್ಲ, ಡೆಡ್ ಎಂಡ್ ಅಲ್ಲಿ ಇರುತ್ತೆ. ಅದಾದ್ಮೇಲಿಂದ ಅದು ಕಾಂಟ್ರಾಕ್ಟ್ ಹೋಗಲ್ಲ. ಅಷ್ಟರೊಳಗೆ ನೀವು ನೋಡ್ಬೇಕು. ಏನನ್ನು ನೋಡ್ಬೇಕು? ಆಕ್ಚುಲ್ ಆಗಿ ನೀವು 23,600 ಸಿ ತಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಮಾರ್ಕೆಟು 23,685 ರೂಪಾಯಿ 80ರಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಇದು ಮಾರ್ಕೆಟ್ ಇರುವಂತಹ ರೇಟ್. ನೀವು ತಗೊಂಡಿದ್ದು 23,600. ಎಕ್ಸ್ಪೈರಿ ಡೇಟ್ ಅಲ್ಲಿ ಅದರ ರೇಟ್ ಎಷ್ಟಿರುತ್ತೆ ಅಂದ್ರೆ ಖಾಲಿ 80 ರೂಪಾಯಿ. ನೀವು ತಗೊಂಡಿದ್ದು ಎಷ್ಟು ರೂಪಾಯಿಗೆ ಬೇಕಾದ್ರೆ ತಗೊಂಡಿರಿ, ಕಮ್ಮಿಲಿ ತಗೊಂಡಿರಿ, ಜಾಸ್ತಿಲಿ ತಗೊಂಡಿರಿ, ಅದ್ರ ಕೊನೆಗೆ ಎಂಡ್ ಆದಾಗ ಅದ್ರ ರೇಟು 80 ರೂಪಾಯಿ ಇರುತ್ತೆ. ಅದೇ ತರ 23,600 ಪಿ ಏನಾಗಿರುತ್ತೆ? ಅದು 0 ಆಗಿರುತ್ತೆ. ಯಾಕೆ ಅಂದ್ರೆ ಅದು 600ಕ್ಕಿಂತ ಒಳಗೆ ಬರಲಿಲ್ಲ, 600ಕ್ಕಿಂತ ಮೇಲೆ ಇದೆ, 0 ಆಗ್ಲೇಬೇಕು, ಆಗತ್ತೆ. ಇದರಲ್ಲಿ 80 ರೂಪಾಯಿ ಉಳಿಯುತ್ತೆ. ನಮ್ಗೆ ಇದು ಲೆಕ್ಕನೇ ಗೊತ್ತಿಲ್ಲ. ನಾವೇನ್ ಮಾಡ್ಬಿಡ್ತೀವಿ, ನಾವು ತಗೊಂಡಿದ್ದು ಸ್ಟ್ರೈಕ್ ಪ್ರೈಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಲ್ಲ. ಬೆಳಿಗ್ಗೆ ಹೊತ್ತೆ ನಾವು ಒಂದು ಉದಾಹರಣೆಗೆ ಮಾರ್ಕೆಟ್ ಇದು ಕ್ಲೋಸ್ ಆಗಿದ್ದು, ನಾವೇನ್ ಮಾಡಿರ್ತೀವಿ 23,700 ಸಿ ನಮ್ಗೆ ಎಷ್ಟು ರೂಪಾಯಿಗೆ ಸಿಗ್ತಿರುತ್ತೆ? 15 ರೂಪಾಯಿಗೆ ಸಿಗ್ತಿರುತ್ತೆ. ಓಕೆನಾ? ನಾವು 15 ರೂಪಾಯಿ ಎಲ್ಲಿದೆ ಅಂತ ಹೇಳಿ ನಾವು ತಗೊಳಕ್ ಹೋಗ್ತೀವಿ. ಆಕ್ಚುಲಿ 15 ರೂಪಾಯಿ ಇರುವಂತಹ ಕಾಲು ನಮ್ಗೆ 15 ರೂಪಾಯಿಗಿಂತ ಲಾಭ ಕೊಡಬೇಕು ಅಂತಾದ್ರೆ ಮಾರ್ಕೆಟು ಕಮ್ಮಿ 23,750ಕ್ಕೆ ಬಂದು ಕ್ಲೋಸ್ ಆಗ್ಬೇಕು. ಓಕೆನಾ? ಮಾರ್ಕೆಟ್ ಆದ್ರೆ ನಾವು ನೋಡೋದೇ ಇಲ್ಲ. ಮಾರ್ಕೆಟ್ ನಾವು ತಗೊಳ್ಳೋ ಹೊತ್ತಿಗೆ ಎಲ್ಲಿರುತ್ತೆ ಗೊತ್ತಾ? 23,630 ಇರುತ್ತೆ. ಇನ್ನು 120 ಪಾಯಿಂಟ್ ಹೋದ್ರೆ ನಮಗೆ ಸಿಗೋದೆಷ್ಟು? ಇದರಲ್ಲಿ 15 ರೂಪಾಯಿ ಪ್ಲಸ್ 15 ರೂಪಾಯಿ 30 ರೂಪಾಯಿ ಆಗ್ಬೋದು. ಇದು ಸಿಗ್ಲಿಕ್ಕೆ ಅದು 120 ಪಾಯಿಂಟ್ ಹೋಗ್ಬೇಕು. ಬಟ್ ನಮ್ಗದು ಕ್ಯಾಲ್ಕುಲೇಷನ್ ಗೊತ್ತಿರಲ್ಲ. ನಾವು ಅದು ತಗೊಂಡಿಟ್ಕೊಂಡು 15 ರೂಪಾಯಿ ಇತ್ತು ಸರ್, ಹೀರೋ ಆಗ್ತಾನೆ ಅಂತ ಕೂತ್ಕೊಳ್ತೀವಿ. ಅದು ಹೀರೋ ಆಗಲ್ಲ, 0ನೇ ಆಗೋದು. ರೇಟ್ ಕಮ್ಮಿ ಅಂತ ತಗೊಳ್ಬಾರ್ದು, ಕ್ಯಾಲ್ಕುಲೇಷನ್ ಮಾಡಿ ತಗೊಬೇಕು. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಸೊ ಯಾಕೆಂದ್ರೆ ಕ್ಯಾಲ್ಕುಲೇಷನ್ ತಪ್ಪಿದ್ರೆ ಎಲ್ಲದು ತಪ್ಪುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿದಾಗ ಅವತ್ತು ಯಾರೆಲ್ಲ ಅಲರ್ಟ್ ಇರ್ತಾರೆ? ಪ್ರತಿಯೊಬ್ರು ಅಲರ್ಟ್ ಇರ್ತಾರೆ. ಯಾಕೆ ಅಲರ್ಟ್ ಇರ್ತಾರೆ? ಯಾಕೆಂದ್ರೆ ಎಲ್ಲರಿಗೂ ಗೊತ್ತು ಇವತ್ತು ಈ ಕಾಂಟ್ರಾಕ್ಟ್ ವಿಲ್ ಕಮಿಂಗ್ ಟು ದ ಕ್ಲೋಸ್. ಯಾರು? ಸೆಲ್ಲರ್ಸು ಅಲರ್ಟ್ ಇರ್ತಾನೆ. ಇವತ್ತು ಎಕ್ಸ್ಪೈರಿ ಆಗುತ್ತೆ, ಅದ್ರ ಕಾಂಟ್ರಾಕ್ಟ್ಗೆ ಏನ್ ಬೇಕೋ ಅದನ್ನೆಲ್ಲ ಮಾಡೋ ಕೆಲಸಗಳನ್ನ ಮಾಡಬೇಕು. ಅವನೊಂದ ಕ್ಲೋಸ್ ಮಾಡಬೇಕು, ಇಲ್ಲ ಅದನ್ನೇ ಏನಾರ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಮಾಡ್ಕೊಂಡು ಅದನ್ನ ಒಂದು ಫೈಂಡ್ ಆಫ್ ಮಾಡಬೇಕು. ಎಲ್ಲ ಅವನು ಕೆಲಸ ಇರುತ್ತೆ. ಬೈಯರ್ಗಳಿಗೆ ಸಂಜೆ ಒಳಗೆ ನಾವು ಅದನ್ನ ಕ್ಲೋಸ್ ಮಾಡಿ ಅದು ಹೊರಗೆ ಬರಬೇಕು. ಕರೆಕ್ಟಾ? ಎಲ್ಲರೂ ಅಂದ್ರೆ ಅದು ಯಾವ ಬಿಗ್ ಪ್ಲೇಯರ್ ಇರ್ಲಿ, ರಿಟೇಲರ್ ಇರ್ಲಿ, ಎಲ್ಲರೂ ಏನಿರ್ತಾರೆ? ಅಲರ್ಟ್ ಇರ್ತಾರೆ. ನಾವೇನಂದ್ರೆ ನೆಗ್ಲಿಜೆನ್ಸಿ ಬಂದು ಟ್ರೇಡ್ ಮಾಡೋದು. ಅವತ್ತು ತುಂಬಾ ನೆಗ್ಲಿಜೆನ್ಸಿ. ಎಕ್ಸ್ಪೈರಿ ಡೇನಲ್ಲಿ ಆಗೋಷ್ಟು ನೆಗ್ಲಿಜೆನ್ಸಿ ಮತ್ತೆ ಯಾವ ಡೇನಲ್ಲಿ ಆಗಲ್ಲ. ನೆಗ್ಲಿಜೆನ್ಸಿ ಸರ್ 20 ರೂಪಾಯಿ ಇತ್ತಲ್ಲ ಅಂತ 20 ಲಾಟ್ ತಗೊಂಡೆ. ಏನ್ ನೆಗ್ಲಿಜೆನ್ಸಿ? ಅದು 20 ರೂಪಾಯಿ ಇದೆ ಅಂತ ನೋಡ್ಬೇಡಿ, ಅದ್ರಲ್ಲಿ ಎಷ್ಟು ವ್ಯಾಲ್ಯೂ ಇದೆ ನೋಡಿ. ಅದ್ರಲ್ಲಿರುವ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಅದೇನ್ ಗೊತ್ತಾ? ಅದೆಲ್ಲ ಗೊತ್ತಿಲ್ಲ ಸರ್. ನಾನು 20 ರೂಪಾಯಿ ಇತ್ತಲ್ಲ, ಒಮ್ಮೆ ಆಗುತ್ತಲ್ಲ ಸರ್, 20 ರೂಪಾಯಿ ಇದ್ದಿದ್ದು 200 ರೂಪಾಯಿಗೆ ಹೋಗುತ್ತಲ್ಲ, ಅಲ್ಲ ಅದು ಯಾಕೆ ಹೋಯ್ತು 200 ಅಂತ ಗೊತ್ತಿಲ್ಲ, ಅಥವಾ ಅದು 20 ರೂಪಾಯಿ ಇದ್ದಿದ್ದು ಇದು 200ಕ್ಕೆ ಹೋಗುತ್ತಾ ಅಂತ ಲೆಕ್ಕ ಗೊತ್ತಿಲ್ಲ, ಕ್ಯಾಲ್ಕುಲೇಷನ್ ಇಲ್ಲ, ಏನಿಲ್ಲ, ಅಲರ್ಟ್ ಇಲ್ಲ. ಒಟ್ಟು ರ್ಯಾಂಡಮ್ ಆಗಿ ಬಂದ್ ಮಾಡೋದು. ಈ ಕೆಲಸದಿಂದ ಮಾಡಬೇಡಿ. ಅಲರ್ಟ್ ಆಗಿ ಇರ್ತಾರೆ ಅವರೆಲ್ಲ. ಸೊ ನಾವು ಅವತ್ತು ತುಂಬಾ ಕೇರ್ ತಗೊಂಡು ಟ್ರೇಡ್ ಮಾಡಬೇಕು. ನಾನು ಯಾವತ್ತೂ ಹೇಳ್ತೀನಿ, ಎಕ್ಸ್ಪೈರಿ ಡೇ ನಮ್ಗೆ ಚಾಲೆಂಜಿಂಗ್ ಡೇ. ಯಾಕೆ ಚಾಲೆಂಜಿಂಗು? ಯಾಕಂದ್ರೆ ಎಲ್ಲರೂ ಅಲರ್ಟ್ ಇರ್ತಾರೆ. ಸೊ ನಾವೀಗ ಬಾಕಿ ದಿವಸ ಆದ್ರೂ ಅಲರ್ಟ್ ಇಲ್ದಿದ್ದಾಗ ನಾವು ಆಚೆ ಈಚೆ ಮಾಡಿ ನಡೆದೋಗುತ್ತೆ. ಎಕ್ಸ್ಪೈರಿ ಡೇನಲ್ಲಿ ಆಚೆ ಈಚೆ ಮಾಡಿದ್ರೆ ನಡೆಯೋದಿಲ್ಲ. ತುಂಬಾ ಕೇರ್ ತಗೊಬೇಕು. ಸೊ ತುಂಬಾ ಕೇರ್ ತಗೊಳಕ್ಕೆ ಟ್ರೈ ಮಾಡಿ, ಆಯ್ತಾ? ಈಗ ಎಕ್ಸ್ಪೈರಿ ಡೇ ಬರ್ತಾ ಇದೆ ಅಂತ ಲೆಕ್ಕ ಇಟ್ಕೊಳ್ಳೋಣ. ನೀವು ಜಸ್ಟ್ ಒಂದು ಥಿಂಕ್ ಮಾಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿ. ಏನ್ ಹೇಳ್ತಾರೆ? ಈಗ ಎಕ್ಸ್ಪೈರಿ ಡೇ ಮಂಗಳವಾರ ಬರುತ್ತೆ. ಈ ಮಂಗಳವಾರ ಎಕ್ಸ್ಪೈರಿ ಡೇ ಇದೆ ಅಂತ ಹೇಳಿದ್ರೆ ಪ್ರಿಪರೇಷನ್ ಯಾವತ್ತು? ಮಂಗಳವಾರ ಬೆಳಗ್ಗೆ ಬಂದ್ ಮಾಡ್ತಾರ? ಜಸ್ಟ್ ಒಂದು ಆಲೋಚನೆ ಮಾಡಿ. ಮಂಗಳವಾರ ಎಕ್ಸ್ಪೈರಿ ಡೇ ಇದೆ ಅಂತ ಹೇಳಿದ್ರೆ ಮಂಗಳವಾರ ಬೆಳಗ್ಗೆ ಬಂದು, ಅಂದ್ರೆ ನೀವು ಒಂದು ಎಕ್ಸಾಂಪಲ್ಗೋಸ್ಕರ ಈಗ ನಿಮ್ಮ ಮನೇಲಿ ಯಾವುದೋ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಿ. ಪ್ರೋಗ್ರಾಮ್ ಯಾವತ್ತು? ಪ್ರೋಗ್ರಾಮು ಒಂದು ವಾರ ನೆಕ್ಸ್ಟ್ ವೀಕಲ್ಲಿ ಇದೆ. ಫಾರ್ ಎಕ್ಸಾಂಪಲ್ 18 ಅಥವಾ 20ನೇ ತಾರೀಕು ನಿಮ್ಮ ಮನೆ ಪ್ರೋಗ್ರಾಮ್. ನೀವು ಪ್ರೋಗ್ರಾಮ್ 18-20 ಇದ್ರೆ ನೀವೇನ್ ಮಾಡ್ತೀರಾ? ಅವತ್ತು 18-20ಕ್ಕೆ ಬಂದು ಕೆಲಸ ಮಾಡ್ತೀರಾ, ಇಲ್ಲ ಅದಕ್ಕಿಂತ ಮುಂಚೆನೆ ಪ್ರಿಪೇರ್ ಆಗ್ತೀರಾ? ಕರೆಕ್ಟ್ ಅಲ್ವಾ? ಹಾಗೆ ಇದೊಂದು ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟು ಇವರು ಕಾಂಟ್ರಾಕ್ಟ್ ಅನ್ನ ಅವತ್ತಿಗೆ ವ್ಯವಸ್ಥೆ ಮಾಡ್ತಾರ? ಇಲ್ಲ. ಅದಕ್ಕೆ ಬೇಕಾಗುವಂತಹ ಪ್ರಿಪರೇಷನ್ಸ್ ಅನ್ನ, ಅದಕ್ಕೆ ಬೇಕಾಗುವಂತಹ ಲೆಕ್ಕಾಚಾರಗಳನ್ನ ಅವ್ರು ಫಸ್ಟೇ ಮಾಡಿರ್ತಾರೆ. ಫಸ್ಟೇ ಮಾಡಿಯೇ ಒಂದು ಪೊಸಿಷನಿಂಗ್ ಮಾಡಿಡೋದು.
ಫಸ್ಟೇ ಪೊಸಿಷನಿಂಗ್ ಮಾಡಿ ಅದಕ್ಕೆ ಬೇಕಾಗುವ ಹಾಗೆ ಪ್ಲಾನಿಂಗ್ ನಡೆಯುತ್ತೆ. ಪ್ಲಾನಿಂಗ್ ನಡೆದು ಅದೇ ಪ್ಲಾನಿಂಗ್ ಅಲ್ಲಿ ನಡೀತಿದ್ರೆ ಅದೇ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ತರ ಪ್ಲಾನಿಂಗ್ ನಡೀತಿಲ್ಲ ಅಂದ್ರೆ ಅದಕ್ಕೆ ಬೇಕಾಗುವ ರೀತಿಯಲ್ಲಿ ಚೇಂಜಸ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ಟೋಟಲಿ ದ ಪ್ಲಾನಿಂಗ್ ಫಸ್ಟ್ ನಡೆದಿರಬೇಕು. ಪ್ಲಾನಿಂಗ್ ಇಲ್ಲದೆ ಯಾವ್ದನ್ನು ಎಕ್ಸಿಕ್ಯೂಟ್. ಮನೆ ಕಟ್ಟಬೇಕಂದ್ರೂ ಫಸ್ಟ್ ಒಂದು ಸ್ಕೆಚ್ ಮ್ಯಾಪ್ ಬೇಕಲ್ವಾ? ಸ್ಕೆಚ್ ಮ್ಯಾಪ್ ಇಟ್ಕೊಂಡು ಮನೆ ಕಟ್ಟಕ್ ಹೋಗ್ತಾರೆ. ಅವತ್ತೇ ಬಂದ್ಬಿಟ್ಟು ಪ್ಲಾನ್ ಹಾಕಕ್ಕಾಗತ್ತಾ? ಇಲ್ಲ ಅಲ್ಲ. ಸೊ ಸೇಮ್ ಪ್ಲಾನ್ ಅವರು ಫಸ್ಟೇ ಪ್ರಿಪೇರ್ ಮಾಡಿರ್ತಾರೆ. ಸೊ ಯಾರು ಆಮೇಲಿಂದ ಬಂದು ರೆಡಿ ಮಾಡೋದಲ್ಲ, ಬಿಫೋರ್ ರೆಡಿ ಮಾಡ್ತಾರೆ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಟ್ರ್ಯಾಪಿಗೆ ಸಿಕ್ಕಾಕೊಳ್ಳಲ್ಲ. ಇಲ್ದಿರ ಏನಾಗುತ್ತೆ ಗೊತ್ತಾ? ನಾವು ಟ್ರ್ಯಾಪಿಗೆ ಸಿಕ್ಕಾಕೊಳ್ತೀವಿ. ಟ್ರ್ಯಾಪಿಗೆ ಸಿಕ್ಕಾಕೊಂಡು ನಾವು ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಸರಿಯಾ? ಇದೆಲ್ಲ ಸಮಸ್ಯೆಗಳು. ಸರಿ, ಇದನ್ನ ಹೆಂಗ್ ಹೊರಗೆ ಬರೋದು? ಅದಕ್ಕೆ ಏನಾರು ಒಂದು ಸೊಲ್ಯೂಷನ್ಸ್ ಇದೆಯಾ ಅಂತ ನೋಡಿದಾಗ, ಎಸ್, ಎಲ್ಲದಕ್ಕೂ ಒಂದು ದಾರಿ ಇದೆ. ಇದೇ ದಾರಿ ಫೈನಲ್ ಅಂತ ನಾನು ಹೇಳ್ತಾ ಇಲ್ಲ. ಇದು ನಾನು ಕಂಡ್ಕೊಂಡ್ರೆ ಕೆಲವು ದಾರಿಗಳು. ನಿಮ್ಗೆ ಇನ್ನು ಇದಕ್ಕಿಂತ ಚೆನ್ನಾಗಿರೋ ದಾರಿಗಳು ಸಿಕ್ಕಿರುತ್ತೆ. ಅದನ್ನ ನೀವು ಗ್ರಿಪ್ ಇಡಿ. ಆದ್ರೆ ನಿಮಗೆ ಆ ಒಂದು ವಿಷಯ ಕಾನ್ಸೆಪ್ಟ್ ಅರ್ಥ ಆದ್ರೆ ಸಾಕು. ಅದು ನನ್ನ ಇಂಟೆನ್ಷನ್. ಓಕೆನಾ? ಸೊ ಈಗ ಫಸ್ಟ್ ಅಂಡ್ ಫೋರ್ಮೋಸ್ಟ್ ನಾನು ಸೊಲ್ಯೂಷನ್ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಅವತ್ತು ಕಮ್ಮಿ ಲಾಟ್ ತಗೊಳ್ಳಿ. ಸೊ ಈಗ ಉದಾಹರಣೆಗೆ ಅವತ್ತಿನ ಸ್ಟ್ರೈಕ್ ಪ್ರೈಸ್ ಅಲ್ಲಿ 50 ರೂಪಾಯಿ ಇದೆ. ಸೊ ನೀವೇನ್ ಮಾಡಿ, ಒಂದು ಲಾಟ್ ತಗೊಳ್ಳಿ. ನಿಮ್ಗೆ ಏನಾಯ್ತು ಇವತ್ತು ರಿಸ್ಕ್ ಕಮ್ಮಿ. ಎಷ್ಟಾಗತ್ತೆ? 50 ಪಾಯಿಂಟ್ ಒಂದು ಲಾಟಲ್ಲಿ ಹೋದ್ರೆ 3200 ರೂಪಾಯಿ ಲಾಟ್. ಫುಲ್ ಝೀರೋ ಆದ್ರೂ 3200. ಈಗ ನಿಮ್ಗೆ ಮ್ಯಾನೇಜಬಲ್ ಆಗಿರುತ್ತೆ. ನೀವು ಅದ್ರ ಬದಲು ನಿಮ್ಮ ಹತ್ರ 10,000 ರೂಪಾಯಿ ಇದೆ ಅಂತ ಹೇಳಿ ನೀವು ಒಂದು ಲಾಟ್ ತಗೊಳ್ಳೋ ಜಾಗದಲ್ಲಿ ನೀವು 3 ಲಾಟ್ ತಗೊಂಡು ಅದನ್ನ ಲಾಸ್ ಮಾಡ್ಕೊಂಡು 50 ರೂಪಾಯಿನೂ ಝೀರೋ ಮಾಡ್ಕೊಂಡು ಅದೊಂದು 10,000 ರೂಪಾಯಿನೂ ಲಾಸ್ ಮಾಡ್ಕೊಳ್ಳೋ ಬದಲು ಒಂದು 3200 ರೂಪಾಯಿ ಲಾಸ್ ಆಗ್ಬೋದು. ಒಂದೇ ಲಾಟ್ ತಗೊಳ್ಳಿ. ರೇಟ್ ಕಮ್ಮಿ ಇದ್ರೆ ರಿಸ್ಕ್ ಕಮ್ಮಿ. ಆ ರೀತಿ ಆಲೋಚನೆ ಮಾಡಿ. ರಿಸ್ಕ್ ಕಮ್ಮಿ ಇದೆ, ಸೊ ನನ್ನ ಲಾಟು ಅಷ್ಟೇ. ನನ್ನ ಲಾಟು ಎವ್ರಿ ಡೇ ಸೇಮ್. ಆದ್ರೆ ಅದು ಕೊಟ್ಟು ಸುಮ್ಮನೆ ಇರ್ತೀನಿ. ಲಾಸ್ ಹೇಗೋ ಕಮ್ಮಿ ಇದೆ ಅಲ್ಲ. ಸೊ ಝೀರೋ ಆಗೋದಕ್ಕೆ ಸಂಜೆ ಒಳಗೆ ಆಗುತ್ತೆ. ಅದಕ್ಕೇನು ಜಾಸ್ತಿ ಏನು ಹೋಗಲ್ಲ. ಸೊ ನನಗೀಗ ಫಾರ್ ಎಕ್ಸಾಂಪಲ್ 50 ಅಲ್ಲಪ್ಪ, 20 ರೂಪಾಯಿಗೆ ಯಾವುದೋ ಒಂದು ಸ್ಟ್ರೈಕ್ ಪ್ರೈಸ್ ಸಿಕ್ತಿತ್ತು ನಿಮ್ಮ ಪ್ಲಾನ್ ಪ್ರಕಾರವಾಗಿ. ಆಯ್ತಾ? 20 ರೂಪಾಯಿಲಿ ಇದೆ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ರಿಸ್ಕ್? 1300. ಈಗ ಕೆಲವರೆಲ್ಲ ಹೇಳ್ತಲ್ಲ, ಸರ್ ನಾನು ಸ್ಟಾಪ್ ಲಾಸ್ ಇಟ್ಟರೆ ಸಾಕು, ಅವ್ನು ಬಂದು ಹಿಟ್ ಮಾಡಿ ಹೋಗ್ತಾನೆ. ಈಗ ಈ ಎಕ್ಸ್ಪೈರಿ ಡೇನಲ್ಲಿ ಅದನ್ನ ನೀವು ಕಂಡಿಡೀರಿ. ಓಕೆ, ಇವತ್ತು ನಾನು ಲಾಟ್ ಕಮ್ಮಿ ಇಡ್ತೀನಿ, ಒಂದೇ ಲಾಟ್ ಇಟ್ಕೊಂಡು ನೋಡ್ತೀನಿ, ಸ್ಟಾಪ್ ಲಾಸ್ ಇಡ್ತಿದ್ದು ನಡೆಯುತ್ತೆ, ಮ್ಯಾಕ್ಸಿಮಮ್ ನನ್ನ ಜೀರ್ಣ ಆಗೋಷ್ಟು ನನ್ನ ಸ್ಟಾಪ್ ಲಾಸ್ ಇದೆ ಅಂತ ಪ್ಲಾನ್ ಮಾಡ್ಕೊಂಡು ಲಾಟ್ ಕಮ್ಮಿ ಮಾಡ್ಕೊಂಡು ಮಾಡಿದಾಗ ನಿಮ್ಗೆ ಏನಾಗುತ್ತೆ? ಆ ಒಂದು ಆತಂಕ ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಒಂದು ಲಾಟಲ್ಲೇ ನಿಮ್ಗೆ ಉದಾಹರಣೆಗೆ 50 ರೂಪಾಯಿ ಇದ್ದಿದ್ದು ಎಷ್ಟೇ ಮೇಲೆ ಹೋದ್ರು ನೀವು ಎಕ್ಸಿಟ್ ಮಾಡಕ್ ಹೋಗಲ್ಲ. ಯಾಕೆ? 50 ರೂಪಾಯಿ 100 ರೂಪಾಯಿ ಇದ್ದಂತ ಟಕ್ ಅಂತ ಎಕ್ಸಿಟ್ ಮಾಡಕ್ ಹೋಗಲ್ಲ. ನೀವು ಕೂತ್ಕೊಳ್ತೀರಿ. ಯಾಕೆ ಕೂತ್ಕೊಳ್ತೀರಿ ಅಂದ್ರೆ ಒಂದು ಲಾಟ್ ಅಲ್ವಾ, ನೋಡೋಣ. ಇದೇನ್ ಮಾಡುತ್ತೆ? ನಿಮ್ಮನ್ನ ಲಾಂಗ್ ಟಾರ್ಗೆಟ್ಸ್ಗೆ ಹೇಳ್ತಾರಲ್ಲ, ಸರ್ 10 ರೂಪಾಯಿ ಇದ್ದಿದ್ದು 100 ರೂಪಾಯಿ ಇತ್ತು ಅಂತ ಹೇಳ್ತಾರೆ. 100 ರೂಪಾಯಿ ತಗೊಳ್ತಾರ ಅಂತ ಕೇಳಿದ್ರೆ ಇಲ್ಲ. ನಾನು ಹೇಳ್ತಿರೋದು ಇಲ್ಲಿ ತಗೊಳಕ್ ಆಗತ್ತೆ. ಕೂತ್ಕೊಂಡು ಕೊನೆವರೆಗೂ ಕೂರ್ಬೋದು. ಎಷ್ಟುವರೆಗೆ ಹೋಗುತ್ತೆ ನೋಡೋಣ ಅನ್ನೋ ಒಂದು ಪ್ಲಾನಿಂಗ್ ಮಾಡಕ್ಕಾಗುತ್ತೆ. ಅದಕ್ಕೆ ಇನ್ಕ್ರೀಸ್ ಮಾಡಬೇಡಿ, ಲಾಟ್ ಇನ್ಕ್ರೀಸ್ ಮಾಡಬೇಡಿ. ಸರಿಯೋ ತಪ್ಪು ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆನಾ? ಸೆಕೆಂಡ್ ಸೊಲ್ಯೂಷನ್ ಏನು? ಸೆಕೆಂಡ್ ಸೊಲ್ಯೂಷನ್ ಸಿಂಪಲ್ ಆಗಿದೆ. ಏನದು? ಆನೆಯನ್ನ ಫಾಲೋ ಮಾಡೋದು. ಯಾವ ಆನೆ? ಆನೆ ಅಂದ್ರೆ ಯಾವುದು? ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗಳು, ಬಿಗ್ ಪ್ಲೇಯರ್ಸ್ಗಳು, ದೊಡ್ಡ ಸೆಲ್ಲರ್ಸ್ಗಳು ಯಾರೆಲ್ಲ ಇದಾರೋ, ಬಿಗ್ ಪ್ಲೇಯರ್ಸ್ ಎಲ್ಲ ಯಾರಿದಾರೋ ಅವರನ್ನೇ ಫಾಲೋ ಮಾಡುದು. ಯಾಕೆ ಅಂದ್ರೆ ಅವರೆಲ್ಲ ದೊಡ್ಡ ವ್ಯಕ್ತಿಗಳು ಅಂತ ಹೇಳಿದ ತಕ್ಷಣನೇ ಅವರು ಚಿಕ್ಕದಾಗಿ ಅವರ ಒಂದು ಇಮೇಜ್ ಕ್ರಿಯೇಟ್ ಮಾಡಲ್ಲ. ಈಗ ನಿಮ್ಮ ಊರಿಗೆ ಒಂದು ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ಊರಿಗೆ ಗೊತ್ತಾಗಿರುತ್ತೆ. ಊರಲ್ಲೇ ಒಂದು ಆರ್ಭಟ ಶಟ್ ಆಗಿರುತ್ತೆ. ಅವ್ರು ಬರ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಇಡೀ ಊರಿಗೆ ಅಲರ್ಟ್ನೆಸ್ ಬಂದ್ಬಿಡುತ್ತೆ. ಹೌದಾ? ಹಾಗೆ ಅದೇ ಒಂದು ಚಿಕ್ಕ ಯಾರೋ ಒಬ್ಬ ಗೌರ್ಮೆಂಟ್ ಆಫೀಸರ್ ಬಂದೋಗ್ತಾನೆ ಅಂದ್ರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಸಮ್ಟೈಮ್ಸ್. ಅದೇ ತರನೇ ಇಲ್ಲೂ ಅಷ್ಟೇ. ಈಗ ದೊಡ್ಡ ಪ್ಲೇಯರ್ಗಳು ತಮ್ಮ ಫೂಟ್ ಪ್ರಿಂಟ್ ಅನ್ನ ಎಲ್ಲಿ ಹಾಕಿರ್ತಾರೆ? ಚಾರ್ಟ್ ಅಲ್ಲಿ ಹಾಕಿರ್ತಾರೆ. ಅವರ ಫೂಟ್ ಪ್ರಿಂಟ್. ಅವ್ರು ಅಂದ್ರೆ ಆನೆ ತರ ಅವರು 1-2 ಲಾಟಲ್ಲಿ ಮಾಡೋರಲ್ಲ, ಒಂದು 10,000 ಲಾಟಲ್ಲಿ ಮಾಡೋಂಥವ್ರು. ಅವ್ರು 10,000 ಲಾಟಲ್ಲಿ ಮಾಡ್ಬೇಕಾದ್ರೆ ಅದು ಚಾರ್ಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ಲೇಬೇಕು. ರಿಫ್ಲೆಕ್ಟ್ ಆಗುತ್ತೆ. ನೀವು ಅಂಥದ್ದನ್ನು ಹುಡುಕಿಡ್ಬೇಕು. ಅಂಥದ್ದನ್ನ ಹುಡುಕಿಟ್ಟು ಆ ಜಾಗದಲ್ಲಿ ಅವ್ರು ಯಾವಾಗ ಏನ್ ಮಾಡ್ತಾರೆ ಡಿಸಿಷನ್ ಅನ್ನೋದನ್ನ ನೀವು ಅನಾಲಿಸಿಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಅವರೊಟ್ಟಿಗೆ ನೀವು ಅವ್ರ ಪ್ರಾಫಿಟ್ ಬುಕಿಂಗ್ ಮಾಡೋ ಟೈಮಲ್ಲಿ ನೀವು ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡ್ರೆ ನೀವು ಗೆಲ್ತೀರಿ. ನಾನು ಯಾವತ್ತೂ ಸ್ಟೂಡೆಂಟ್ಸ್ ಹೇಳೋದು ಅದನ್ನೇ. ಬಿಗ್ ಪ್ಲೇಯರ್ಸ್
ಬೈ ಮಾಡಬೇಕಾದ್ರೆ ನಾವು ಬೈ ಮಾಡಬೇಕು. ಅವ್ರು ಯಾವ್ದಾಗ ಬೈ ಮಾಡ್ತಾರೋ ನಾವು ಬೈ ಮಾಡಬೇಕು. ಅವಾಗ ನಾವೇನಾಗುತ್ತೆ, ಅವರ ರಾಕೆಟಲ್ಲಿ ನಾವು ಸೇರ್ಕೊಂಡು ಸೀದಾ ನಾವು ಸ್ಪೀಡಲ್ಲಿ ಹೋಗ್ತೀವಿ. ಓಕೆನಾ? ಅದೇ ಬಿಗ್ ಪ್ಲೇಯರ್ಸ್ಗಳು ಸೆಲ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ವಸ್ತುನ ಸೆಲ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ನಾವು ಆಪೋಸಿಟ್ ಅಲ್ಲಿ ಹೋಗಿ ಕೂತ್ಕೊಬೇಕು ಬೈ ಮಾಡಕ್ಕೆ. ನಾನು ಬೈಯರ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತೀನಿ, ಯಾಕೆ ನಾನು ಬೈಯರ್. ಸೆಲ್ಲರ್ಸ್ ಅವ್ರು ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಉಲ್ಟಾ ಹೋಗಿ ಬೈಯಿಂಗ್ ಮಾಡಕ್ ಕೂತ್ಕೊಬೇಕು. ಅದೇ ಅವರ ಪೊಸಿಷನಿಂಗ್ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರೊಟ್ಟಿಗೆ ನಾವು ಬೈ ಮಾಡಬೇಕು. ಅವಾಗ ನಾವು ಆರಾಮಾಗಿ ಅವರೊಟ್ಟಿಗೆ ತಲೆವಿ ನೋವು ಇಲ್ಲದೆ, ಅಂದ್ರೆ ಆನೆ ಮೇಲೆ ಕೂತ್ಕೊಂಡು ಸೊಳ್ಳೆ ತರ ನಾವು. ಸೊಳ್ಳೆಗೆ ಏನು ಟೆನ್ಷನ್ ಇಲ್ಲ, ಸೊಳ್ಳೆ ಆನೆ ತಿರ್ಸಕ್ ಹೋಗ್ಬಾರ್ದು, ಏಯ್ ಈಚೆ ಹೋಗು, ಏಯ್ ಈಚೆ ಬಾ ಅಂತ ಹೇಳ್ಬಾರ್ದು. ಸೊಳ್ಳೆ ಸುಮ್ಮನೆ ನೆಮ್ಮದಿಲಿ ಕುತ್ಕೊಂಡ್ಬಿಡ್ಬೇಕು ಆನೆ ಮೇಲೆ. ಆನೆ ಎಲ್ಲಿ ಬೇಕಾದ್ರೂ ಹೋಗ್ಲಿ, ಸೊಳ್ಳೆ ಆರಾಮಾಗಿ ಹೋಗ್ಬೇಕು. ಲೆಫ್ಟ್ಗೆ ಹೋಗ್ತಿದ್ರೆ ಲೆಫ್ಟ್, ರೈಟ್ಗೆ ಹೋಗ್ತಿದ್ರೆ ರೈಟ್. ನಾವು ಸಿ ಪಿ ಅಂತ ಕಚ್ಚಾಡ್ಕೊಬಾರ್ದು. ಅದೇನ್ ಹೇಳುತ್ತೆ ನಾವು ಅದನ್ನ ಮಾಡಬೇಕು. ಕ್ಲಿಯರಾ? ಇದನ್ನ ಫಾಲೋ ಮಾಡಿ. ಸರಿ ಅನ್ಸುತ್ತಾ ನೋಡಿ, ಆಮೇಲಿಂದ ನಿಮ್ಗೆ ಅನ್ಸಿ. ಮತ್ತೆ ನಿಮ್ಮ ಡಿಸಿಷನ್ ಅನ್ನ ಫಸ್ಟೇ ಪ್ಲಾನ್ ಮಾಡಿಡಿ. ನೋಡಪ್ಪ, ನಾನು 50 ರೂಪಾಯಿಗೆ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಆ ಸ್ಟ್ರೈಕ್ ಪ್ರೈಸ್ ಹೋದ್ರೆ 0 ಆಗುತ್ತೆ. ಓಕೆನಾ? ನನ್ನ ಪ್ಲಾನ್ ಪ್ರಕಾರ ಅದೊಂದು 100 ಪಾಯಿಂಟ್ ಕೊಡಬೇಕು. 150 ನನ್ನ ಎಕ್ಸಿಟ್ ಪ್ಲಾನ್. ಅಂದ್ರೆ ಇವತ್ತು ನನ್ನ 1:2 ರೇಷಿಯೋ. 50 ರೂಪಾಯಿಗೆ ನನ್ನ 100 ರೂಪಾಯಿ ಎಕ್ಸ್ಪೆಕ್ಟೇಷನ್. ಎಷ್ಟು? ಒಂದು ಲಾಟ್ ಅಲ್ಲಿ. ಇದು ನನ್ನ ಪ್ಲಾನ್. ಸೊ ಇದನ್ನ ಪ್ಲಾನ್ ಅನ್ನ ಫಸ್ಟೇ ತಯಾರು ಮಾಡ್ಕೊಬೇಕು. ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಅಲ್ಲಿ 150 ರೂಪಾಯಿ ಬರ್ತಿದ್ದಂಗೆ ಎದ್ದು ಬರ್ತಾ ಇರಬೇಕು. ತಿರ್ಗಾ ಅಲ್ಲಿ ಆಸೆ ಮಾಡಬಾರ್ದು. ತಿರ್ಗಾ 150 ಬಂದ ಮೇಲಿಂದ ಇನ್ನೂ ಹೋಗ್ತಾನೋ ಏನೋ, ಇನ್ನೂ ಅವನೊಟ್ಟಿಗೆ ಇರ್ಬೋದೇನೋ, ಈ ರೀತಿ ಎಲ್ಲ ಪ್ಲಾನ್ ಮಾಡ್ಬಾರ್ದು. ಯಾಕೆಂದ್ರೆ ಸಮ್ಟೈಮ್ಸ್ ಏನಾಗೋಗುತ್ತೆ, ಅವರು ಎಕ್ಸ್ಪೈರಿ ಇದ್ದಾಗ, ಈಗ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ಸೀದಾ ಮೇಲೆ ಹೋಗುತ್ತೆ, ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇರುತ್ತೆ. ನೀವು ಇಲ್ಲಿ ಈ ಟೈಮಲ್ಲಿ ಎಕ್ಸಿಟ್ ಆಗ್ಬೇಕು. ಕರೆಕ್ಟಾ? ನೀವು ಎಕ್ಸಿಟ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ಅವ್ರು ಸೆಲ್ ಮಾಡ್ತಾರೆ ತಿರ್ಗಾ. ಯಾಕೆ? ಅವ್ರಿಗದು 0 ಆಗ್ಬೇಕು. ತಿರ್ಗಾ ಅದು ವಾಪಸ್ ಹಿಂಗ್ ಬರುತ್ತೆ. ನೀವು ಇಲ್ಲಿ ಎಕ್ಸಿಟ್ ಆಗಿಲ್ಲ ಅಂದ್ರೆ ತಿರ್ಗಾ ನಿಮ್ಗೆ ಅಲ್ಲಿ ಕಾಸ್ಟ್ ಬರ್ಬೇಕಾದ್ರೆ ಹೋಗಿ ಬರೋದೊಳಗೆ ಎಕ್ಸ್ಪೈರಿ ಡೇನಲ್ಲಿ ಇಲ್ಲಿ ಬಂದು ನಿಂತ್ಕೊಳ್ಳಲ್ಲ, ಅದು ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅಂದ್ರೆ ನಿಮ್ದು ಫುಲ್ ಟೋಟಲಿ ಲಾಸ್ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಹಾಗಾಗಿ ನೀವು ಏನ್ ಪ್ಲಾನ್ ಮಾಡಿದಿರೋ ಆ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಿ ಅಷ್ಟೇ. ಶಾರ್ಟ್ ಟ್ರೇಡ್ ಇಟ್ಕೊಳ್ಳಿ. ನೀವು ಅವತ್ತೇ ಒಂದೇ ದಿವಸದಲ್ಲಿ ಕೋಟ್ಯಾಧೀಶ್ವರ ಆಗ್ತೀನಿ ಅಂತ ಲೆಕ್ಕ ಇಟ್ಕೊಂಬೇಡಿ. ಲಕ್ಷಾಧೀಶ್ವರ ಆಗ್ತೀನಿ, ಕೋಟ್ಯಾಧೀಶ್ವರ ಆಗ್ತೀನಿ, ಇವತ್ತೇ ಎಲ್ಲ ಮಾಡ್ಬಿಡ್ತೀನಿ, ಅದೆಲ್ಲ ಪ್ಲಾನ್ ಬೇಡ. ಓಕೆನಾ? ಸೊ ಪ್ಲಾನ್ ಯುವರ್ ಎಕ್ಸಿಟ್ ಎಲ್ಲ ಫಾಸ್ಟ್ ಅಲ್ಲಿ ಇರಬೇಕು. ನೀವು ಅವಾಗ ಕೂತ್ಕೊಂಡು ಡಿಸಿಷನ್ ಮಾಡಂಗ್ ಇರಬಾರ್ದು. ಡಿಸಿಷನ್ ಮಾಡಿ ಎಲ್ಲಿ ನಾನು ಎಕ್ಸಿಟ್ ಆಗ್ಲಿ, ನಾನು ಏನ್ ಪ್ಲಾನ್ ಮಾಡ್ಲಿ, ಎಷ್ಟು ಹೋಗ್ಬೋದು, ಮೊದ್ಲೇ ಪ್ಲಾನ್ ಇರಬೇಕು. ಓಕೆನಾ? ಅದಾದ್ರೆ ಓಕೆ. ರ್ಯಾಂಡಮ್ ಟ್ರೇಡ್ಸ್ ಅಂತ ಖಂಡಿತ ಮಾಡಬೇಡಿ. ಓಕೆನಾ? ಸೊ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೋಡಿ ಏನಾಗುತ್ತೆ, 50 ರೂಪಾಯಿ ತಗೊಂಡಿರ್ತೀನಿ. ನಾನು ಎಕ್ಸಾಂಪಲ್ಸ್ ಹೇಳಿ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಿದ್ದೀನಿ. 50 ರೂಪಾಯಿಲೆಲ್ಲ ನಾನು ಹೇಳ್ತಾ ಇಲ್ಲ. ಕೆಲವ್ರದ್ದೆಲ್ಲ 3 ರೂಪಾಯಿ 4 ರೂಪಾಯಿ ಕಥೆಗಳೆಲ್ಲ ಇದೆ, ಅದೆಲ್ಲ ಬೇಡ. ಈಗ ನಾನು 50 ರೂಪಾಯಿ ಒಂದು ಮಿನಿಮಮ್ ಡೀಸೆಂಟ್ ಆಗಿ ಹೇಳ್ತಾ ಇದ್ದೀನಿ. 50 ರೂಪಾಯಿಗೆ ತಗೊಳ್ತಾರೆ, 100 ರೂಪಾಯಿಗೆ ಹೋಗಿರುತ್ತೆ, ಬಿಟ್ಟಿರಲ್ಲ. ಓಕೆನಾ? ಅವ್ರೇನ್ ಮಾಡಿರ್ತಾರೆ, 100 ರೂಪಾಯಿಗೆ ಬಂದಾಗ ಬಿಟ್ಟಿರಲ್ಲ, ತಿರ್ಗಾ ವಾಪಸ್ ಹಿಂಗ್ ಕೆಳಗೆ ಬರ್ತಾ ಇರ್ಬೇಕಾದ್ರೆ ಇಲ್ಲಿ 70 ರೂಪಾಯಿಗೆ ಎಕ್ಸಿಟ್ ಆಗ್ತಾರೆ. 100 ರೂಪಾಯಿವರೆಗೆ ಹೋಗಿದ್ದೆ, ನಾನು ಬಿಟ್ಟಿಲ್ಲ, ವಾಪಸ್ ಬಂದ್ಬಿಟ್ರೆ ಹೋಗ್ಬಿಡುತ್ತೆ ಅಂತ 70ಗೆ ಎಕ್ಸಿಟ್ ಮಾಡ್ತಾರೆ. ಎಕ್ಸಿಟ್ ಮಾಡಿದ ಮೇಲಿಂದ ಅವ್ನು ತಿರ್ಗಾ ಹಿಂಗ್ ಹೋಗ್ತಾನೆ. ಅಯ್ಯೋ 100 ರೂಪಾಯಿ ದಾಟ್ಕೊಂಡು ಹೋಗ್ತಾನೆ, ನಾನು ಕೂತ್ಕೊಂಡಿದ್ದೆ ಸರಿ ಇತ್ತು ಅಂತ ಹೇಳಿ ತಿರ್ಗಾ ಇಲ್ಲಿ ಬಂದು 120ಕ್ಕೆ ಬೈ ಮಾಡ್ತಾರೆ. 120ಕ್ಕೆ ಬೈ ಮಾಡಿ ಅವನೀಗ ತಿರ್ಗಾ 150ಕ್ಕೆ ಹೋಗ್ತಾನೆ. ಇಲ್ಲೇನಾಯ್ತು, 30 ರೂಪಾಯಿ ಸಿಕ್ಕಿತ್ತು. ಆದ್ರೆ ನಾವೇನ್ ಲೆಕ್ಕ ಏನು, ಇಲ್ಲಿ ನಾನು 50ರಿಂದ 100 ಹೋದಾಗ ನಾನು ಬಿಡ್ಲಿಲ್ಲ, ಕಾಯ್ತಿದ್ದೆ. ಮತ್ತೆ ನಾನು 70ಕ್ಕೆ ಬಿಟ್ಟೆ, ಅದು ಹೋಗ್ತಾನೆ ನಂಗೆ ಗೊತ್ತಿತ್ತು. ಆಕ್ಚುಲಿ ನಾನು 50ರಿಂದ 150ವರೆಗೆ ಹೋಗಿದ್ದೆ. ನಾವು ಅದನ್ನ ನೋಡಲ್ಲ. ನಾವು 120 ತಗೊಂಡು 150 ಬಂದಾಗ್ಲೂ ಬಿಡೋದಿಲ್ಲ. ಅವನ್ ಮತ್ತೆ ವಾಪಸ್ ಬರ್ತಾನೆ, ಇಲ್ಲ ಬಂದ್ ಅವಾಗ ತಾನೆ ಬಂದು ಹೋಗ್ತಾನೆ ಅಂತ ಕಾಯ್ತೀವಿ. ಅವನ್ ತಿರ್ಗಾ ವಾಪಸ್ 70ಕ್ಕೆ ಬರ್ತಾನೆ. 70ಕ್ಕೆ ಬಂದಾಗ ಏನಾಯ್ತು, ನಮ್ಗೆ ಇಲ್ಲಿ ಬಂದಿದ್ದು 20 ಪಾಯಿಂಟ್, ಇಲ್ಲಿ ಹೋಗಿದ್ದು 50 ಪಾಯಿಂಟ್. 30 ಪಾಯಿಂಟ್ ಮೈನಸ್ ಅಲ್ಲಿ ಇದೀವಿ. ಸೊ 50 ಪಾಯಿಂಟ್ ಮೈನಸ್ ಅಲ್ಲಿ ಇದ್ದಾಗ ಅವ್ನು ತಿರ್ಗಾ ಬಂದು ಡಬಲ್ ಬಾಟಮ್ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳಿ ತಿರ್ಗಾ 50. ಈ ರೀತಿ ಪ್ಲಾನೇ ಇಲ್ಲದೆ ರ್ಯಾಂಡಮ್ ಟ್ರೇಡ್ಸ್ಗಳು, ಒಮ್ಮೆ ಈ ಲೆಫ್ಟ್, ಒಮ್ಮೆ ಆ ರೈಟ್, ಒಮ್ಮೆ ಸಿ, ಒಮ್ಮೆ ಪಿ. ಇವನ್ ಈ ಕಡೆ ಬರ್ಬೇಕಾದ್ರೆ ಪಿ ಕಡೆ ಹೋಗೋದು, ಅವನ ಆ ಕಡೆ ಹೋದಾಗ ಸಿ ಕಡೆ ಹೋಗೋದು. ಇದೇ ಮಾಡಿ ರ್ಯಾಂಡಮ್ ಟ್ರೇಡ್ಗಳು. ಯಾಕೆ ಆಗ್ತಿದೆ ರ್ಯಾಂಡಮ್ ಟ್ರೇಡ್ಸ್? ರ್ಯಾಂಡಮ್ ಟ್ರೇಡ್ಸ್ ಆಗ್ಲಿಕ್ಕೆ ಕಾರಣ ನಿಮ್ಮಲ್ಲಿ ಪ್ಲಾನ್ ಇಲ್ಲ. ಏನ್ ಮಾಡಬೇಕು, ಯಾಕೆ ಮಾಡಬೇಕು, ಹೆಂಗ್ ಮಾಡಬೇಕು,
ನೋ ಪ್ಲಾನ್. ಆ ಪ್ಲಾನ್ ಇಲ್ಲದೆ ಇರೋದ್ರಿಂದಾಗಿ ಆಗುತ್ತೆ. ಅದ್ರ ಬದಲು ನೀವೊಂದು ಪ್ಲಾನ್ ಮಾಡಿದಿರಿ, ಇವತ್ತು ಅವರ ಪೊಸಿಷನ್ಸ್ ಗಳನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ, ಅವರು ಯಾವುದೋ ಕಾರಣಕ್ಕೆ ಇವತ್ತು ಅವರೆಲ್ಲ ಈ ವಾರದಲ್ಲಿ ಸಿ ಸೆಲ್ ಮಾಡಿದ್ದಾರೆ. ಸೊ ಅವ್ರು ಸಿ ಸೆಲ್ ಮಾಡ್ಕೊಂಡ್ ಬರ್ತಿದ್ದಾರೆ ಅಂತ ಹೇಳಿದ್ರೆ ಸಿ ಕಮ್ಮಿ ರೇಟ್ ಬಂದ ಮೇಲಿಂದ ಸಿ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ತಾರೆ. ಸೊ ನಾನು ಅಲ್ಲಿವರೆಗೆ ಪಿ ನಲ್ಲಿ ಕೂತಿರ್ತೀನಿ, ಮಧ್ಯಾಹ್ನ ಮೇಲೆ ಸಿಗೆ ಹೋಗ್ತೀನಿ. ಸೇಮ್ ಡೈರೆಕ್ಷನ್ ಅಲ್ಲಿ ಕೂತ್ಕೊಳ್ಳಿ, ಆಚೆ ಈಚೆ ತಿರುಗಬೇಡಿ, ಸೇಮ್ ಡೈರೆಕ್ಷನ್ ಅಲ್ಲಿ ಕೂತ್ಕೊಳ್ಳಿ. ಎಷ್ಟೆಷ್ಟಾಗುತ್ತೋ ಅದೇ ಲೆವೆಲ್ ಅಲ್ಲಿ ಹೋಗ್ತಾ ಬನ್ನಿ, ನೀವು ಪಾಸ್ ಆಗ್ತೀರಿ. ಅದು ಬಿಟ್ಟು ನೀವು ಡೈರೆಕ್ಷನ್ ಚೇಂಜ್ ಮಾಡ್ತಾ ಹೋದ್ರೆ ಅದು ಎಕ್ಸ್ಪೈರಿ ಡೇನಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಮೇನ್ ಆಗಿ ಬರುವಂತದ್ದು ಇನ್ನೊಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಾದ್ರೆ ನೀವು ನೆಕ್ಸ್ಟ್ ವೀಕಿನ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಟ್ರೇಡ್ ಮಾಡಿ. ನೆಕ್ಸ್ಟ್ ವೀಕಿನ ಸ್ಟ್ರೈಕ್ ಪ್ರೈಸ್ ನಿಮ್ಗೆ ಬೆಸ್ಟ್. ಏನು ಪ್ರೀಮಿಯಂ ಜಾಸ್ತಿ, ಓಕೆನಾ. ಪ್ರೀಮಿಯಂ ಬಂದು ತುಂಬಾ ಜಾಸ್ತಿ ಇರುತ್ತೆ. ಪ್ರೀಮಿಯಂ ಜಾಸ್ತಿ ಇದ್ರೂ ಪರವಾಗಿಲ್ಲ, ನಿಮ್ಮ ಓವರ್ ಟ್ರೇಡ್ ಆಗಲ್ಲ ಅಂಡ್ ಏನ್ ಹೇಳ್ತಾರೆ ಲಾಟ್ಸ್ ಇನ್ಕ್ರೀಸ್ ಆಗಲ್ಲ. ಅದಾದ್ಮೇಲಿಂದ ಅದು ತುಂಬಾ ವೊಲಟೈಲ್ ಇರಲ್ಲ, ಯಾಕೆಂದ್ರೆ ಅದಕ್ಕೆ ಎಕ್ಸ್ಪೈರಿ ತುಂಬಾ ಟೈಮ್ ಇರೋದ್ರಿಂದ ವೊಲಟೈಲ್ ಇರಲ್ಲ. ಇದೆಲ್ಲ ಇರೋದ್ರಿಂದಾಗಿ ಅದು ಒಂದು ಆವರೇಜ್ ಆಗಿ ನಡೀತಾ ಇರುತ್ತೆ. ಸೊ ಇಟ್ ಇಸ್ ದ ಬೆಸ್ಟ್. ನೆಕ್ಸ್ಟ್ ವೀಕ್ ಸ್ಟ್ರಾಟಜಿಯನ್ನು ಯೂಸ್ ಮಾಡಿದ್ರೆ ಅದು ನಿಮಗೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಎಲ್ಲ ಪ್ರಾಬ್ಲಮ್ಗಿಂತನೂ ಹೊರಗಡೆ ಸೊಲ್ಯೂಷನ್ ಕೊಟ್ಟಂಗೆ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನೀವು ಎಕ್ಸ್ಪೈರಿಯಲ್ಲಿ ಹೇಗೆಲ್ಲ ಟ್ರ್ಯಾಪ್ ಆಗಿದ್ದೀರಿ ಅನ್ನೋದನ್ನ ತಿಳಿಸಿದಾಗ ನಿಮ್ಮಿಂದಾಗಿ ಇನ್ನೊಬ್ಬರಿಗೆ ಅನುಭವ ಆಗುವಂತ ಅವಕಾಶ ಇರುತ್ತೆ. ಸೊ ನೋಡಿ, ಇದ್ರ ಬಗ್ಗೆ ಇನ್ನೂ ತುಂಬಾ ವಿಷಯಗಳು ತಿಳ್ಕೊಬೇಕು ಅಂತಿದ್ರೆ ನಮ್ಮ ಕೋರ್ಸ್ ಜಾಯಿನ್ ಆಗಿ. ನಾವು ಅಲ್ಲಿ ಪೊಸಿಷನಿಂಗ್ ಡೇ ಅಂಡ್ ಎಕ್ಸ್ಪೈರಿ ಡೇ ಅಂತಾನೆ ಒಂದು ಸಬ್ಜೆಕ್ಟ್ ಮಾಡಿಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ, ಅಂದ್ರೆ ಪೊಸಿಷನಿಂಗ್ ಡೇ ಅವ್ರು ಹೇಗೆ ಪೊಸಿಷನ್ ಮಾಡ್ತಾರೆ, ಎಕ್ಸ್ಪೈರಿಯಲ್ಲಿ ನಾವು ಯಾವ ರೀತಿ ಎಕ್ಸ್ಪೈರಿ ಪ್ಲಾನಿಂಗ್ ಮಾಡಬೇಕು ಅನ್ನೋದೇ ಒಂದು ಸಬ್ಜೆಕ್ಟ್ ಮಾಡಿ ಹಾಕಿದ್ದೀವಿ. ಅದ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನ ತಗೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ತಿಳಿಸಿ. ಓಕೆನಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.